ಸಾಗರದ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆಗೆ ಸಿದ್ಧತೆ ಜೋರಾಗಿ ನಡೆದಿದೆ. ಇದೇ ಸಂದರ್ಭದಲ್ಲಿ ಸಾಗರದ ಶ್ರೀ ಮಾರಿಕಾಂಬೆ ದೇವಿಗೆ ಕೊಂಡೊಯ್ಯುವ ಹೊಸ ರಥವನ್ನು ಇಂದು ಶ್ರೀ ಮಾರಿಕಾಂಬೆ ದೇವಿಯ ದೇವಸ್ಥಾನಕ್ಕೆ ಹಸ್ತಾಂತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರಾಜಬೀದಿ ಉತ್ಸವದ ಮೂಲಕ ರಥವನ್ನು ಶ್ರೀ ಮಾರಿಕಾಂಬೆ ದೇವಿಯ ದೇವಸ್ಥಾನಕ್ಕೆ ಹಸ್ತಾಂತರಿಸಿದ ರಥೋತ್ಸವ ಸಮಿತಿಯ ಸದಸ್ಯರು ನೀವು ಈ ದೃಶ್ಯಗಳಲ್ಲಿ ಕಾಣಬಹುದು. ಧನ್ಯವಾದಗಳು. ಹೀಗೆ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಸಮಸ್ಯೆ ಬಂದು ಭಾರಿ ಸ್ವಲ್ಪ ಗೊಂದಲದಲ್ಲಿ ರಥೋತ್ಸವ ಮುಗಿಸ್ಕೊಟ್ವಿ. ಆಮೇಲೆ ನಾವು ನಮ್ಮ ತಂಡದವರು ಸುಧೀರ್ ಅವರೆಲ್ಲ ಸೇರಿಕೊಂಡು ನಾವೇ ಎಲ್ಲ ಸೇರಿ ಒಂದು ಚಕ್ರ ನಂದು ಅಂತ ನಾವು ಮಾತಾಡೋಕೆ ಶುರು ಮಾಡ್ತೀವಿ. ಆಮೇಲೆ ಈ ಸಲ ರಥ ರೆಡಿ ಆಗಲೇಬೇಕು ಅಂತೇಳಿ ನಾವು ಮಾರಿಗುಡಿ ವ್ಯವಸ್ಥಾಪಕ ಸಮಿತಿಗೆಲ್ಲ ಹೇಳಿದ್ವಿ. ಲಾಸ್ಟ್ ಮೂಮೆಂಟಿಗೆ ಒಂದು 25 ದಿವಸ ಹಿಂದೆ ನಾವು ಆರ್ಡರ್ ಮಾಡಬೇಕು ಅಂತೇಳಿ ಈಗ ನಾವೆಂತ ಮಾಡಿ ಬರೀ ನಮ್ಮ ಏನೋ ಇದರಲ್ಲಿ ಲಾಭ ಇದೆ, ಬರೀ ನಾವು ಮಜೂರಿಗೆ ಮಾಡಿಕೊಟ್ಟಿರೋದು. ಇದಕ್ಕೆ 17 ಜನ ಡೋನರ್ಸ್ ನಮಗೆ ನಮ್ಮ ಹೊರಗಡೆ ಜನರಿಂದ ಡೋನರ್ಸ್ ಸಿಕ್ಕಿದ್ದಾರೆ. ಇದು ಕನಿಷ್ಠ ಒಂದು 4.5 ಲಕ್ಷ ಲೆಕ್ಕ ಬೀಳುತ್ತೆ. 4.5 5 ಟನ್ ತೂಕ ಬರುತ್ತೆ. ಇವತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಹಸ್ತಾಂತರ ಮಾಡ್ತೀವಿ. ಮಾರಿಗುಡಿ ದೇವಸ್ಥಾನಕ್ಕೆ ರೋಜ್ ಪೂಜೆ ಮಾಡಿ ತಿಳಿಸ್ತಾ ಇದ್ದೀವಿ. ಇದು ಇಂಜಿನ್ ವ್ಯವಸ್ಥೆ ತುಂಬಾ ವಿಶೇಷವಾಗಿದೆ. ಇದು ಏರ್ ಬ್ರೇಕ್ ಸಿಸ್ಟಮ್ ಮಾಡಿದ್ವಿ. 4 ಚಕ್ರ ಏರ್ ಬ್ರೇಕ್, ಏರ್ ಕಂಪ್ರೆಷರ್ ಮತ್ತೆ ಜನರೇಟರ್ ಅಲ್ಲಿ ಚಾಲನೆ ಆಗುತ್ತೆ. ಇದಕ್ಕೆ ಯಾವುದೇ ತರ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಮ್ಯಾನ್ಯುವಲ್ ಆಗಿ ಭಾರಿ ಈ ಲಾರಿ ಡ್ರೈವಿಂಗ್ ಸಿಸ್ಟಮ್ ಇತ್ತು. ಭಾರಿ ಸಾಫ್ಟ್ ಹಗುರವಾಗಿ ಕೆಲವು ಜನರಲ್ಲಿ ಎಳೆಯುವಂತ ಸಾಮರ್ಥ್ಯ. ಇದು ಎಳೆಯದೆ ಸಿಸ್ಟಮ್ ಎಳೆಯದೆ. ಓಕೆ, ಧನ್ಯವಾದಗಳು. ಈ ದಿನ ಎಲ್ಲ ದಾನಿಗಳ ಒಂದು 17 ಜನ ದಾನಿಗಳ ನೆರವಿನಿಂದ ಈ ರಥವನ್ನು ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನಕ್ಕೆ ಹಸ್ತಾಂತರ ಮಾಡಲಾಗಿದೆ. ಹಾಗೂ ಇವರ ಜೊತೆಲಿ ಮುರುಘಣ್ಣವರು, ಇವರು ಸುಧೀರ್, ಆಮೇಲೆ ಇವರು ರಾಜೇಂದ್ರ ಸಿಂಗ್, ಪರಿಮಳ ಕಾಪರ್ಸ್ ಓನರ್, ಆಮೇಲೆ ಪ್ರವೀಣ್ ನಾಡಿಗು, ಎಲ್ಲರೂ ದಾನಿಗಳು, ಸುಮಾರು ಜನ 17 ಜನ ದಾನಿಗಳು ಎಲ್ಲರೂ ಸೇರಿ ಈ ರಥನ ಮಾರಿಕಾಂಬಾ KC ನವೀನ್ ಅವರ ನೇತೃತ್ವದಲ್ಲಿ ಮಾರಿಕಾಂಬಾ ಹ್ಯಾಂಡ್ ಓವರ್ ಮಾಡ್ತಾರೆ. ಈ ಕಡೆ ನೋಡಿ ಒಂದ್ಸಲ